ಶಾಂತಿ. ದಿನಾಂಕ ಆಗಿದೆ 1/7/2026. ಇಡೀ ಪ್ರಪಂಚಕ್ಕೆ ಶಾಂತಿಯನ್ನು ಕೊಡುವುದು ಒಬ್ಬ ತಂದೆಯದೇ ಕರ್ತವ್ಯವಾಗಿದೆ. ಆದ್ದರಿಂದ ಹೇ ಶಾಂತಿ ದೇವ ಎಂದು ಹೇಳುತ್ತಾರೆ. ಅಂದ ಮೇಲೆ ತಂದೆಗೆ ಬಹುಮಾನವೂ ಸಿಗಬೇಕಾಗಿದೆ. ಯಾರು ತಂದೆಯ ಸಮಾನ ಪಾವನರಾಗುತ್ತಾರೆಯೋ ಅವರೇ ಸಂಪೂರ್ಣ ಫಾಲೋ ಮಾಡುತ್ತಾರೆ. ಯಾರು ಪಕ್ಕಾ ಪ್ರಿಯತಮೆಯರಾಗುವರೋ ಅವರೇ ಪ್ರಿಯತಮನಾದ ನನ್ನನ್ನು ಫಾಲೋ ಮಾಡಲು ಸಾಧ್ಯ. ನಾವು ಆತ್ಮರು ಮತ್ತು ಶಿವತಂದೆ ಇಬ್ಬರು ನಿರಾಕಾರ ಜ್ಯೋತಿ ಸ್ವರೂಪರಾಗಿದ್ದೇವೆ. ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ಮತ್ತು ನಮ್ಮ ಮೂಲ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ. ಇಂದಿನ ಪ್ರಪಂಚವು ರಾವಣ ರಾಜ್ಯದ ಪ್ರಭಾವದಲ್ಲಿರುವುದರಿಂದ ದುಃಖ, ಅಶಾಂತಿ ಮತ್ತು ವಿಕಾರಗಳು ಹೆಚ್ಚಾಗಿವೆ. ಆದ್ದರಿಂದ ಎಲ್ಲರೂ ಶಾಂತಿಯನ್ನು ಹುಡುಕುತ್ತಿದ್ದಾರೆ. ತಂದೆಯು ನಮಗೆ ನೀಡುತ್ತಿರುವ ಜ್ಞಾನವು ಆತ್ಮಕ್ಕೆ ಸಿಗುವ ಆತ್ಮಿಕ ಭೋಜನವಾಗಿದ್ದು, ಇದರಿಂದ ಬುದ್ಧಿಯ ಅಜ್ಞಾನದ ಬೀಗ ತೆರೆಯುತ್ತದೆ. ಈ ಸಂಗಮಯುಗದಲ್ಲಿ ನಾವು ರಚಯಿತನಾದ ಶಿವತಂದೆ ಮತ್ತು ಅವರ ರಚನೆಯಾದ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನವನ್ನು ಪಡೆಯುತ್ತಿದ್ದೇವೆ. ನಾವು 84 ಜನ್ಮಗಳ ಚಕ್ರವನ್ನು ತಿಳಿದುಕೊಂಡು ದೇವತೆಗಳಿಂದ ಮನುಷ್ಯರಾಗಿ ಮತ್ತೆ ದೇವತೆಗಳಾಗುವ ನಮ್ಮ ಪಯಣವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ನರನಿಂದ ನಾರಾಯಣ ಮತ್ತು ನಾರಿಯಿಂದ ಲಕ್ಷ್ಮಿಯಾಗುವ ವಿದ್ಯೆಯೇ ಸತ್ಯನಾರಾಯಣ ನಿಜವಾದ ಕಥೆಯಾಗಿದೆ. ಮಹಾಭಾರತ ಯುದ್ಧವು ಕೇವಲ ಐತಿಹಾಸಿಕ ಘಟನೆ ಅಲ್ಲ, ಅದು ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆಯ ಸಂಕೇತವಾಗಿದೆ. ಶಿವತಂದೆಯು ತಂದೆಯಾಗಿ ಪ್ರೀತಿ ಕೊಡುತ್ತಾರೆ, ಶಿಕ್ಷಕರಾಗಿ ಜ್ಞಾನ ನೀಡುತ್ತಾರೆ ಮತ್ತು ಸದ್ಗುರುವಾಗಿ ಸದ್ಗತಿಗೆ ಕರೆದುಕೊಂಡು ಹೋಗುತ್ತಾರೆ. ನಾವು ಆತ್ಮರು ಮೂಲತಃ ಅಶರೀರಿಗಳಾಗಿದ್ದು, ಈ ಶರೀರವು ಕೇವಲ ಒಂದು ವೇಷವಾಗಿದೆ ಎಂಬ ಸತ್ಯವನ್ನು ಈಗ ಅರಿತುಕೊಂಡಿದ್ದೇವೆ. ಶಿವತಂದೆಯು ಸರ್ವರಿಗೂ ಅತಿ ಪ್ರಿಯತಮನಾಗಿದ್ದು, ಅವರಿಂದಲೇ ಸ್ವರ್ಗದ ರಾಜ್ಯಭಾಗ್ಯ ಮತ್ತು ಅನಂತ ಸುಖದ ಆಸ್ತಿ ಸಿಗುತ್ತದೆ. ತಂದೆಯ ನೆನಪು ಯೋಗವೇ ವಿಕರ್ಮಗಳನ್ನು ಭಸ್ಮಗೊಳಿಸಿ ಆತ್ಮವನ್ನು ಪವಿತ್ರ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡುವ ನಿಜವಾದ ಸಾಧನೆಯಾಗಿದೆ. ಶಿವತಂದೆಯನ್ನು ಫಾಲೋ ಮಾಡುವುದೆಂದರೆ ಅವರ ಸಮಾನ ಪವಿತ್ರರಾಗುವುದು ಮತ್ತು ಅವರ ಆದೇಶದಂತೆ ಜೀವನ ನಡೆಸುವುದಾಗಿದೆ. ಪವಿತ್ರತೆ ಇಲ್ಲದೆ ಯಾರೂ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯು ಮೊದಲು ಪವಿತ್ರರಾಗಲು ಪ್ರೇರಣೆ ನೀಡುತ್ತಾರೆ. ನಿರಂತರ ಸ್ಮೃತಿ ಮತ್ತು ಯೋಗಬಲದಿಂದ ಆತ್ಮವು ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಸ್ಥಿತಿಗೆ ಬಂದು ದೇವತಾ ಪದವಿಗೆ ಅರ್ಹವಾಗುತ್ತದೆ. ತಂದೆಯ ನೆನಪಿನಲ್ಲಿರುತ್ತಾ ಪವಿತ್ರತೆ ಮತ್ತು ಶ್ರೀಮತವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಶಾಂತಿಧಾಮ ಮತ್ತು ಸ್ವರ್ಗದ ರಾಜ್ಯಭಾಗ್ಯದ ನಿಜವಾದ ಮಾರ್ಗವಾಗಿದೆ. ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳಲು ನಾವು ಆತ್ಮರು ಸಹೋದರರಾಗಿದ್ದೇವೆ. ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ. ಬಹಳ ಪ್ರೀತಿಯಿಂದ ಇರಬೇಕಾಗಿದೆ. ನಿರ್ಬಲ ಆತ್ಮರಲ್ಲಿ ಶಕ್ತಿಗಳ ಬಲವನ್ನು ತುಂಬುವಂತಹ ಜ್ಞಾನದಾತನಿಂದ ವರದಾತ ಭವ. ರಚಯಿತನ ಪ್ರಭಾವವು ರಚನೆಯ ಮೇಲೆ ಬೀರುತ್ತದೆ. ಆದ್ದರಿಂದ ತಮ್ಮ ರಚನೆಗೆ ತಾವು ವರದಾನಿ ಆಗಿರುತ್ತಾ ಸರ್ವಶಕ್ತಿಗಳ ವರದಾನವನ್ನು ಕೊಡಿ. ಈಗ ಇದೇ ಸೇವೆಯ ಅವಶ್ಯಕತೆ ಇದೆ. ಸಾಕ್ಷಿಯಾಗಿದ್ದು ಪ್ರತಿಯೊಂದು ಆಟವನ್ನು ನೋಡುತ್ತೀರೆಂದರೆ ಸುರಕ್ಷತೆಯಿಂದಲೂ ಇರುತ್ತೀರಿ ಹಾಗೂ ಅದರಲ್ಲಿ ಸ್ವಾರಸ್ಯವೂ ಬರುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.